ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಇದು ಯಾವಾಗಿಂದ ಶುರುವಾಯಿತು, ಇಲ್ಲಿವರೆಗೆ ಎಷ್ಟು ಆವೃತ್ತಿಗಳು ಆಗಿವೆ, ಯಾವ್ಯಾವ ದೇಶಗಳು ಎಷ್ಟೆಷ್ಟು ಕಪ್ಗಳನ್ನು ಗೆದ್ದಿದ್ದಾರೆ, ಹೀಗೆ ಹಲವಾರು ಮಾಹಿತಿಗಳನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು 50 ಓವರ್ಗಳ ವಿಶ್ವಕಪ್ ನಂತರ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಅಂತಲೇ ಪರಿಗಣಿಸಲಾಗುತ್ತದೆ. ಐ ಸಿ ಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಆಯೋಜಿಸಿದ ಇವತ್ತಿನ ದಿನ ಚಾಂಪಿಯನ್ಸ್ ಟ್ರೋಫಿ ಅಂತಲೇ ಕರೆಸಿಕೊಳ್ಳುವ ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ಆವೃತ್ತಿಯನ್ನು 1998ರಲ್ಲಿ ಬಾಂಗ್ಲಾದೇಶ ಆಯೋಜಿಸಿತ್ತು. ಈ ಮೊದಲ ಆವೃತ್ತಿಯ ಫೈನಲಿಸ್ಟ್ ಆಗಿ ವೆಸ್ಟ್ ಇಂಡೀಸ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಟ್ರೋಫಿಗಾಗಿ ಸೆಣಸಾಡ್ತಾರೆ. ಇದರಲ್ಲಿ ವೆಸ್ಟ್ ಇಂಡೀಸನ್ನು ಸೋಲಿಸಿದ ದಕ್ಷಿಣ ಆಫ್ರಿಕಾ ಚೊಚ್ಚಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಳ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೂ ದಕ್ಷಿಣ ಆಫ್ರಿಕಾ ಗೆದ್ದ ಒಂದೇ ಒಂದು ಐ ಸಿ ಸಿಯ ನಾಕೌಟ್ ಪಂದ್ಯ ಅಂದರೆ ಅದು ಇದೆ. ಈವರೆಗೂ ದಕ್ಷಿಣ ಆಫ್ರಿಕಾ ಆಡಿದ 11 ಐ ಸಿ ಸಿಯ ನಾಕೌಟ್ ಪಂದ್ಯಗಳಲ್ಲಿ ಒಂದನ್ನು ಗೆದ್ದರೆ ಒಂದು ನೋ ರಿಸಲ್ಟ್ ಹಾಗೂ 9 ಪಂದ್ಯಗಳನ್ನು ಸೋತಿದೆ. ನಂತರ ಎರಡನೇ ಆವೃತ್ತಿಯನ್ನು 2000ರಲ್ಲಿ ಕೀನ್ಯಾ ದೇಶದಲ್ಲಿ ಆಯೋಜಿಸಲಾಯಿತು. ಆ ಸಮಯದಲ್ಲಿ ಸ್ಪರ್ಧೆಯ ಸ್ವರೂಪದಿಂದಾಗಿ ಇದನ್ನು ಐ ಸಿ ಸಿ ನಾಕೌಟ್ ಟ್ರೋಫಿ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಗೊತ್ತಲ್ಲ, ಒಂದೇ ಒಂದು ಪಂದ್ಯ ಸೋತರೂ ಗಂಟು ಮೂಟೆ ಕಟ್ಟಿಕೊಂಡು ನೆಕ್ಸ್ಟ್ ಫ್ಲೈಟ್ ಹಿಡ್ಕೊಂಡು ಮನೆಗೆ ಹೋಗಬೇಕಿತ್ತು. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಕ್ರೀಡೆಯು ಕೆಲವು ದೇಶಗಳಲ್ಲಿ ಮಾತ್ರ ಜನಪ್ರಿಯತೆ ಇರುವುದರಿಂದ ಆ ಜನಪ್ರಿಯತೆಯನ್ನು ಇನ್ನೂ ಹಲವು ಪ್ರದೇಶಗಳಲ್ಲಿ ಹೆಚ್ಚಿಸಲು ಮೊದಲ 2 ಆವೃತ್ತಿಗಳನ್ನು ಐ ಸಿ ಸಿ ಅಸೋಸಿಯೇಟ್ ಸದಸ್ಯ ರಾಷ್ಟ್ರಗಳಾದ ಬಾಂಗ್ಲಾದೇಶ ಮತ್ತು ಕೀನ್ಯಾಗಳಲ್ಲಿ ನಡೆಸಲಾಯಿತು. ನಂತರ 3ನೇ ಆವೃತ್ತಿಯನ್ನು 2002ರಲ್ಲಿ ಶ್ರೀಲಂಕಾದಲ್ಲಿ ಆಯೋಜಿಸಲಾಯಿತು. 2002 ಮತ್ತು ನಂತರದ ಪಂದ್ಯಾವಳಿಯ ಸ್ವರೂಪದಲ್ಲಿ ಬದಲಾವಣೆ ತರಲಾಯಿತು. ಆ ಆವೃತ್ತಿಯ ಎಲ್ಲ ತಂಡಗಳು ರೌಂಡ್ ರಾಬಿನ್ ಮಾದರಿಯಲ್ಲಿ ಸ್ಪರ್ಧಿಸಿದರು. ನಂತರ ಸೆಮಿಫೈನಲ್ ಮತ್ತು ಫೈನಲ್ ನಾಕೌಟ್ ಪಂದ್ಯಗಳಾಗಿ ನಡೆದವು. ಇಲ್ಲಿಂದ ಇದು ಚಾಂಪಿಯನ್ಸ್ ಟ್ರೋಫಿ ಅಂತಲೇ ಕರೆಯಲ್ಪಟ್ಟಿತು. ನಾವು ಮೊದಲೇ ತಿಳಿಸಿದಂತೆ ವಿಶ್ವಕಪ್ ನಂತರದ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಆದ್ದರಿಂದ ಇದನ್ನು ಮಿನಿ ವಿಶ್ವಕಪ್ ಅಂತಲೂ ಕರೆಯುವುದುಂಟು. 2002, 2004 ಹಾಗೂ 2006ರ 3 ಆವೃತ್ತಿಗಳು ಇದೇ ಮಾದರಿಯಲ್ಲಿ ನಡೆದರೆ 2009ರ ಆವೃತ್ತಿಯಿಂದ ಮತ್ತೆ ಬದಲಾವಣೆ ತರಲಾಯಿತು. ಆ ಪ್ರಕಾರವಾಗಿ ಪಂದ್ಯಾವಳಿಯಲ್ಲಿ ಆಡುವ ತಂಡಗಳನ್ನು 8ಕ್ಕೆ ಸೀಮಿತಗೊಳಿಸಲಾಯಿತು. ಅದಕ್ಕಾಗಿ ಒಂದು ಪೂರ್ವ ನಿರ್ಧರಿತ ಅರ್ಹತಾ ಕಟ್-ಆಫ್ ದಿನಾಂಕವನ್ನು ನಿಗದಿಪಡಿಸಿ ಐ ಸಿ ಸಿ ಶ್ರೇಯಾಂಕವನ್ನು ಆಧರಿಸಿ ಅಗ್ರ 8 ತಂಡಗಳು ಮಾತ್ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ಪರ್ಧಿಸುವಂತಾಯಿತು. ಇದುವರೆಗೂ 8 ಆವೃತ್ತಿಗಳು ಆಗಿದ್ದು 7 ವಿಭಿನ್ನ ತಂಡಗಳು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿರುವುದು ಈ ಪಂದ್ಯಾವಳಿಯ ವಿಶೇಷತೆಯಾಗಿದೆ. ಆಸ್ಟ್ರೇಲಿಯಾ ಮತ್ತು ಭಾರತ ತಲಾ 2 ಬಾರಿ ಚಾಂಪಿಯನ್ಸ್ ಟ್ರೋಫಿಗಳನ್ನು ಗೆದ್ದು ಅತ್ಯಂತ ಯಶಸ್ವಿ ತಂಡಗಳಾಗಿವೆ. ಈವರೆಗೂ ನಡೆದಿರುವ 8 ಫೈನಲ್ಗಳಲ್ಲಿ ನಮ್ಮ ಭಾರತ 4 ಬಾರಿ ಫೈನಲ್ಗೆ ಬಂದಿದೆ. 2002ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಪಂದ್ಯಾವಳಿಯ ಫೈನಲ್ನಲ್ಲಿ ಶ್ರೀಲಂಕಾ ಮತ್ತು ಭಾರತ ಟ್ರೋಫಿಗಾಗಿ ಹೋರಾಡಬೇಕಾಗಿರುತ್ತೆ. ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ನಿಗದಿತ 50 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 244 ರನ್ಗಳನ್ನು ಟಾರ್ಗೆಟ್ ಆಗಿ ಭಾರತಕ್ಕೆ ಕೊಡ್ತಾರೆ. ಈ ಕಡೆ ಚೇಸಿಂಗ್ ಶುರು ಮಾಡಿದ ಭಾರತ ಕೇವಲ 2 ಓವರ್ಗಳಲ್ಲಿ 14 ರನ್ ಗಳಿಸಿದ್ದಾಗ ಮಳೆಯೂ ಶುರುವಾಗುತ್ತೆ. ಆದರೆ ಯಾಕೋ ಮಳೆ ನಿಲ್ಲುವ ಲಕ್ಷಣಗಳೇ ಇಲ್ಲದೆ ಪಂದ್ಯವನ್ನು ರದ್ದುಗೊಳಿಸಿ ಕಾಯ್ದಿರಿಸಿದ ದಿನವಾದ ನಾಳೆಗೆ ಪಂದ್ಯವನ್ನು ಮುಂದೂಡಲಾಗುತ್ತದೆ. ಮತ್ತೆ ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 222 ರನ್ಗಳನ್ನು ಮಾತ್ರ ಗಳಿಸಲು ಶಕ್ತವಾಗುತ್ತದೆ.
ಈ ಮೊತ್ತವನ್ನು ಬೆನ್ನಟ್ಟಿದ ನಮ್ಮ ಭಾರತ ಕೇವಲ 8.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 38 ರನ್ ಗಳಿಸಿ ಆಡುತ್ತಿರುವಾಗಲೇ ಮತ್ತೆ ಮಳೆಯ ಆಟವೂ ಶುರುವಾಗುತ್ತದೆ. ಸಾಕಷ್ಟು ಸಮಯ ಕಳೆದರೂ ಮಳೆ ನಿಲ್ಲದೆ ಆ ದಿನದ ಪಂದ್ಯವನ್ನೂ ರದ್ದುಗೊಳಿಸಿ ಎರಡೂ ತಂಡಗಳನ್ನು ವಿಜೇತ ತಂಡ ಎಂದು ಘೋಷಿಸಲಾಗುತ್ತದೆ. ಹೀಗೆ ನಮ್ಮ ಭಾರತಕ್ಕೆ ಮೊದಲ ಟ್ರೋಫಿ ಸಿಕ್ಕರೆ 2013ರಲ್ಲಿ ನಮ್ಮ ಕ್ಯಾಪ್ಟನ್ ಕೂಲ್ ಧೋನಿರವರ ಸಾರಥ್ಯದಲ್ಲಿ ಹೆಚ್ಚಿನ ಯುವಕರಿಂದಲೇ ಕೂಡಿದ ನಮ್ಮ ಭಾರತ ತಂಡ ಎರಡನೇ ಬಾರಿಗೆ ಟ್ರೋಫಿಯನ್ನು ಎತ್ತಿ ಹಿಡಿದಿರುವುದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಲ್ಲಿಯೂ ಸಹ ಮಳೆಯಿಂದಾಗಿ 50 ಓವರ್ಗಳ ಪಂದ್ಯವನ್ನು 20 ಓವರ್ಗಳಿಗೆ ಇಳಿಸಿ ಆಡಿಸಲಾಗಿತ್ತು. ಮೊದಲು ಬ್ಯಾಟ್ ಮಾಡಿದ ನಮ್ಮ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 129 ರನ್ ಗಳಿಸ್ತಾರೆ. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು ಕೇವಲ 124 ರನ್ಗಳಿಗೆ ಆಲ್ಔಟ್ ಆಗಿ 5 ರನ್ಗಳಿಂದ ಸೋಲ್ತಾರೆ. ಆಮೇಲೆ ನಡೆದದ್ದು ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ನಮ್ಮ ಭಾರತದ ಯುವ ತಂಡ ಗ್ರೌಂಡ್ ಫುಲ್ ಕುಣಿದು ಕುಪ್ಪಳಿಸಿ ಗಂಗರಮ್ ಸ್ಟೈಲ್ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಈ ಟ್ರೋಫಿಯನ್ನು ಗೆದ್ದ ಇತರೆ 3 ವಿಜೇತ ತಂಡಗಳೆಂದರೆ ನಮ್ಮನ್ನು ಸೋಲಿಸಿ ಗೆದ್ದ ನ್ಯೂಜಿಲೆಂಡ್, ಇಂಗ್ಲೆಂಡನ್ನು ಸೋಲಿಸಿ ಗೆದ್ದ ವೆಸ್ಟ್ ಇಂಡೀಸ್ ಮತ್ತು ಇಂದಿನ ಪಂದ್ಯಾವಳಿಯಲ್ಲಿ ನಮ್ಮನ್ನು ಸೋಲಿಸಿ ಗೆದ್ದ ಪಾಕಿಸ್ತಾನ. 2025 ಇವಾಗ ಏನು ನಡೀತಾ ಇದೆಯೋ ಇದು 9ನೇ ಆವೃತ್ತಿಯಾಗಿದ್ದು, ಇದರಲ್ಲಿ ಆಡಿದ 8 ತಂಡಗಳಲ್ಲಿ ಇನ್ನೂ ಒಂದೂ ಟ್ರೋಫಿಯನ್ನು ಗೆಲ್ಲದ ತಂಡಗಳೆಂದರೆ ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ ಮತ್ತು ಇಂಗ್ಲೆಂಡ್. ಈಗಾಗಲೇ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಫೈನಲ್ಗೆ ಬಂದಿದ್ದು, ಈ ಬಾರಿ ಯಾವುದೇ ಹೊಸ ತಂಡ ಟ್ರೋಫಿ ಗೆಲ್ಲುವುದು ಅಸಾಧ್ಯವಾಗಿದೆ. 2000 ಇಸ್ವಿಯಲ್ಲಿ ಫೈನಲ್ನಲ್ಲಿ ನಮ್ಮನ್ನು ಸೋಲಿಸಿ ಟ್ರೋಫಿ ಗೆದ್ದ ನ್ಯೂಜಿಲೆಂಡ್ ತಂಡವನ್ನು ಈ ಸಲ ನಾವು ಬಗ್ಗು ಬಡಿಯಲೇಬೇಕು. ಹೌದು ಎನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಇದಿಷ್ಟು ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸವನ್ನು ತಿಳಿಸಿಕೊಡುವ ನನ್ನ ಒಂದು ಚಿಕ್ಕ ಪ್ರಯತ್ನ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲಾದರೂ ತಪ್ಪು ಮಾಡಿದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನನ್ನನ್ನು ಕರೆಕ್ಟ್ ಮಾಡಿ. ಹಾಗೂ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ ವಿಡಿಯೋನ ನಿಮ್ಮ ಮುಂದೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಹಾಗೆ ನಾನು ಮುಂದೆ ಮಾಡುವ ಆ ವಿಡಿಯೋ ಮಿಸ್ ಆಗಬಾರ್ದು ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.